ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೇಮಕಾತಿಗಳನ್ನ ಮಾಡೋದೇ ಸರ್ಕಾರ ಈಗ ಅಪರೂಪ ಆಗಿದೆ, ನೋಟಿಫಿಕೇಶನ್ಗಳನ್ನೇ ಮಾಡ್ತಾ ಇಲ್ಲ. ಅದರ ನಡುವೆ ಮತ್ತೊಂದಿಷ್ಟು ಸಮಸ್ಯೆಗಳನ್ನ ತಂದಿಡ್ತಾ ಇದೆ. ಅಂಡ್ ಈ ಸಮಸ್ಯೆಗಳಿಂದಾಗಿ ಪರೀಕ್ಷೆ ಬರೆಯುವಂತ ಆಸ್ಪಿರೆಂಟ್ಸ್ಗಳು ಮತ್ತೆ ಮತ್ತೆ ಕೋರ್ಟ್ಗೆ ಹೋಗುವಂಥದ್ದು, ಕೋರ್ಟ್ ಅಲ್ಲಿ ಪ್ರಕ್ರಿಯೆಗಳು ನೆನೆಗುದಿಗೆ ಬೀಳುವಂಥದ್ದು ಆಗ್ತಾ ಇದೆ. ಸೊ ಅದಕ್ಕೆ ಒಂದು ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. 3A 3B ಕೆಟಗರಿ ಇಶ್ಯೂ ಈಗ ಆಲ್ರೆಡಿ ಸತತ ಒಂದು ತಿಂಗಳಿಂದ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ, ಮನವಿ ಮಾಡ್ಕೊಳ್ಳೋದಾಗ್ತಾ ಇದೆ. ಅಂಡ್ ಇವನ್ DPR ಸೆಕ್ಷನ್ ಅವರು ಕೂಡ ಒಪ್ಕೊಂಡಿದ್ದಾರೆ, ಹೌದು ನಾವು ಮಾಡಿರುವಂತ ರೋಸ್ಟರ್ ಪಾಯಿಂಟ್ ಏನಿದೆ ಈಗ ನೇಮಕಾತಿ ಪ್ರಕ್ರಿಯೆದು, ಅದರಲ್ಲಿ 3A 3B ಕೆಟಗರಿಗೆ ಕಡಿಮೆ ಹುದ್ದೆಗಳು ಬಂದಿದೆ, ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೇ ರೀತಿ ಅನ್ಯಾಯವನ್ನ KS ಅಲ್ಲೂ ಕೂಡ ಮಾಡಿದ್ದಾರೆ. ನಾನದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನಿಮ್ಗೆ ನೋಡ್ತಾ ಇರ್ಬೋದು. GM ಅವರಿಗೆ ಎಷ್ಟಿದೆ ರಿಸರ್ವೇಶನ್, ಅದರ ಪ್ರಕಾರ ಎಷ್ಟು ಹುದ್ದೆಗಳು ಬಂದಿದೆ ನೋಡಿ. ಅಂಡ್ ಬೇರೆ ಬೇರೆ ಕೆಟಗರಿ ನೋಡಿ, ಬಟ್ 3A 3Bದು ಕೆಳಗಡೆ ನೋಡಿ, ಅವರಿಗಿರುವಂತ ಮೀಸಲಾತಿ ಅನುಸಾರ ಜಸ್ಟ್ 7 ಮತ್ತು 7 ಹುದ್ದೆಗಳು ಕೊಟ್ಟಿದ್ದಾರೆ ಅಷ್ಟೇ. 3Aಗೆ 7 ಹುದ್ದೆ, 3Bಗೆ 7 ಹುದ್ದೆ. ಇದೇ ರೀತಿ ಫಾರೆಸ್ಟ್ ಗಾರ್ಡ್ ನೇಮಕಾತಿಯಲ್ಲೂ ಕೂಡ ಸೇಮ್ ಅನ್ಯಾಯ ಆಗಿದೆ. ಅಂಡ್ VAO ಅಲ್ಲೂ ಕೂಡ ಸೇಮ್ ಆಗಿದೆ. ಇವನ್ ಈಗ ನೆಕ್ಸ್ಟ್ ಕೂಡ ಮತ್ತೆ ಅದನ್ನೇ ಮುಂದುವರಿಸೋದಕ್ಕೆ ಇವರು ಪ್ರಯತ್ನ ಪಡ್ತಿದ್ದಾರೆ. ಸೊ ಹಂಗಾಗಿ ಈ ಬಾರಿ ಏನ್ ಮಾಡಿದ್ದಾರೆ, ಕಳೆದ ಬಾರಿ ಏನೋ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ, ಸುಮ್ಮನಾಗಿದ್ರು. ಈ ಬಾರಿ ಹಂಗಾಗಿಲ್ಲ. ಆಲ್ರೆಡಿ ಅವರು ಒಂದು ತಂಡವನ್ನು ಮಾಡಿಕೊಂಡು ಈಗ ಸರ್ಕಾರ ಮತ್ತು ನೇಮಕಾತಿ ಆಯೋಗಗಳು ಇದನ್ನು ಸರಿಪಡಿಸಿಲ್ಲ ಅಂದ್ರೆ ಕೂಡಲೇ ನಾವು ನ್ಯಾಯಾಲಯದ ಮೊರೆ ಹೋಗಬೇಕು, ನೇಮಕಾತಿಗಳಿಗೆ ಸ್ಟೇ ಮಾಡಿಸ್ಬೇಕು, ಇದನ್ನು ಸರಿಪಡಿಸೋರ್ಗು ಅಂತ ರೆಡಿ ಆಗಿದ್ದಾರೆ. ಏನ್ ಮಾಡ್ತೀರಾ ಇವಾಗ? ಸರ್ಕಾರದವರು ಈ ವಿಷಯವನ್ನ ಬಗೆಹರಿಸ್ತೀರಾ, ಅಥವಾ ನೇಮಕಾತಿ ಪ್ರಕ್ರಿಯೆಗಳಿಗೆ ಸ್ಟೇ ಬಿದ್ದ ಮೇಲೆ ಒಳ್ಳೇದಾಯ್ತು, ಹೆಂಗ ನಾವು ಅನ್ಕೊಂಡಂಗಾಯ್ತು, ಮತ್ತೇನು ಆರಾಮಾಗಿ ಇನ್ನೊಂದ್ ಸ್ವಲ್ಪ ದಿನ ಮುಂದೂಡೋಣ ಅಂತ ಖುಷಿ ಪಡ್ತೀರಾ? ಒಟ್ಟಾರೆಯಾಗಿ ಬೇಕು ಅಂತಾನೆ ಮಾಡ್ತಾ ಇದ್ದಾರೋ, ಅಥವಾ ಅಲ್ಲಿರುವ ಅಧಿಕಾರಿಗಳಿಗೆ ಒಂದು ಸಣ್ಣ ಪ್ರಜ್ಞೆ ಕೂಡ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಆ ರೋಸ್ಟರ್ ಅನ್ನ ರೆಡಿ ಮಾಡುವಂತವ್ರು, ಅಲ್ಲಿ ನೇಮಕಾತಿ ಆಯೋಗದಲ್ಲಿರುವಂತವ್ರು ಉನ್ನತ ಅಧಿಕಾರಿಗಳಾಗಿರ್ತಾರೆ. ಅವರೆಲ್ಲ ಚೆನ್ನಾಗಿ ಓದ್ಕೊಂಡು ಒಳ್ಳೆ ನಾಲೆಜ್ ಇಟ್ಕೊಂಡು ಬಂದಿರ್ತಾರೆ. ಒಳ್ಳೆ ನಾಲೆಜ್ ಇಟ್ಕೊಂಡು ಬಂದು ಈ ರೀತಿ ಅವೈಜ್ಞಾನಿಕ ರೋಸ್ಟರ್ ಪಾಯಿಂಟ್ ಅನ್ನು ರೆಡಿ ಮಾಡಿ ಈ ರೀತಿ ಅನ್ಯಾಯ ಆಗೋ ರೀತಿ ಮಾಡಿದ್ರೆ ಎಕ್ಸಾಮ್ ಬರೆಯುವಂತ ಆಸ್ಪಿರೆಂಟ್ಸ್ ಗಳ ಪಾಡೇನು? ಎಲ್ಲರೂ ಈಕ್ವಲ್ ಎಫರ್ಟ್ ಹಾಕಿರ್ತಾರೆ, ಈಕ್ವಲ್ ಡೆಡಿಕೇಶನ್ ಕೊಟ್ಟಿರ್ತಾನೆ, ಶ್ರಮ ಪಟ್ಟಿರ್ತಾರೆ. ಏನೋ ಓಕೆ, ರಿಸರ್ವೇಶನ್ ಇಶ್ಯೂದಲ್ಲಿ ಪಾಪ ಅವ್ರಿಗೊಂದಿಷ್ಟು ಜಾಸ್ತಿ ಇರುತ್ತೆ, ಜಾಸ್ತಿ ಹುದ್ದೆ ಪಡ್ಕೊಳ್ಳಿ, ಬಟ್ ಇರೋ ಅಷ್ಟಾದ್ರೂ ಕೊಡ್ಬೇಕಲ್ವಾ? ಅದನ್ನು ಕೂಡ ನೀವು ಅದಕ್ಕೂ ಕಲ್ಲು ಹಾಕ್ತೀರಿ ಅಂತಂದ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕೀಗ? ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಲಿಂಗಾಯತ ಮತ್ತು ಏನು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅನ್ಸ್ಕೊಂಡಂತವರಿಗೆ ಸ್ವಲ್ಪನಾದ್ರೂ ಈ ವಿಷಯದಲ್ಲಿ ಸಾಮಾನ್ಯ ಅರಿವಿದ್ರೆ ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಕೈ ಜೋಡಿಸ್ಬೇಕು. ಆಲ್ರೆಡಿ ಎಷ್ಟು ಬಾರಿ ಅಂತ ಕೇಳ್ಕೊಂಡಿದ್ದಾರೆ ಬಂದ ಆಸ್ಪಿರೆಂಟ್ಸ್ಗಳು. ಎಲ್ಲ ಸ್ವಾಮೀಜಿಗಳ ಹತ್ರ ಹೋಗಾಯ್ತು, ಎಲ್ಲರ ಹತ್ರ ವೀರಶೈವ ಮಹಾಸಭಾದವರು ಹೇಳಿದ್ದಾರೆ, ಆಯ್ತು ನಾವು ಅದನ್ನ ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ಅಂತ. ಬಟ್ ಎಲ್ಲರೂ ಆಸ್ಪಿರೆಂಟ್ಸ್ ಓದ್ತಾ ಇರುವಂಥದ್ದು ಒಂದು ಹುದ್ದೆಗಾಗಿ ಕಷ್ಟಪಡ್ತಾ ಇರೋದು. ನೀವು ಸರಿಯಾಗಿ ಹುದ್ದೆಗಳ ಹಂಚಿಕೆ ಆಗಿಲ್ಲ ಅಂತಂದ್ರೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ಇದೇ ರೀತಿ ಇದೆ. ಅಲ್ಲಿ ಕಡಿಮೆ ಹುದ್ದೆಗಳಿದ್ದಾಗ 20 ಪಾಯಿಂಟ್ನ ರೋಸ್ಟರ್ ಪಾಯಿಂಟ್ ರೆಡಿ ಮಾಡ್ತಾರೆ, ಜಾಸ್ತಿ ಇದ್ದಾಗ 100 ಪಾಯಿಂಟ್ಸ್ ಮಾಡ್ತಾರೆ. ಇವ್ರು ಜಾಸ್ತಿ ಇರ್ಲಿ ಕಡಿಮೆ ಇರ್ಲಿ ಒಟ್ಟು 100 ಪಾಯಿಂಟ್ಸ್ ಮಾಡ್ಬಿಡೋದು. ಯಾರಾದ್ರೂ ಹಾಳಾಗಿ ಹೋಗ್ಲಿ, ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನಮಗೆ ಎಷ್ಟು ಹುದ್ದೆ ಸಿಗ್ಬೇಕು ಅಷ್ಟು ತಿನ್ಕೊಂಡು ಆರಾಮಾಗಿ ಇದ್ದು ಬೇಡ. ಇನ್ನು ಈ KPSC ಗೆಸ್ಟೆಡ್ ಪ್ರೊಫೆಷನಲ್ ಇದು ಕೂಡ ನಾನು ನೋಡಿದೆ ಇವತ್ತು, ಅದರಲ್ಲೂ ಕೂಡ ಹಂಗೆ ಇದೆ. ಸೇಮ್ ಆಸ್ ಇಟ್ ಈಸ್ ನೆಕ್ಸ್ಟ್ ಸಿವಿಲ್ PC ನೋಟಿಫಿಕೇಶನ್, ಅದು ಕೂಡ ಜಿಲ್ಲಾವಾರು ಆಗುತ್ತೆ, VA ಕೂಡ ಡಿಸ್ಟ್ರಿಕ್ಟ್ ವೈಸ್ ಆಗುತ್ತೆ. ಅದನ್ನ ನೀವು ಸ್ಟೇಟ್ ವೈಸ್ ಮಾಡಿ, ರಿಕ್ರೂಟ್ಮೆಂಟ್ನ ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ರೆ ಅಗೇನ್ ಮತ್ತೆ ಈ ರೋಸ್ಟರ್ ಪಾಯಿಂಟ್ ಮೂಲಕ ಅನ್ಯಾಯ ಆಗುತ್ತೆ. ಇಲ್ಲ ಅದನ್ನ ರೋಸ್ಟರ್ ಪಾಯಿಂಟ್ನ ನೀವು ಸರಿಪಡಿಸಬೇಕು. ಸುಮ್ಮನೆ ಸುಮ್ಮನೆ ಇದು ಒಬ್ರು ಇಶ್ಯೂ ಅಲ್ಲ, ಲಕ್ಷಾಂತರ ಜನ ಆಸ್ಪಿರೆಂಟ್ ಸ್ಟೇಟ್ ಅಲ್ಲಿ ಎಕ್ಸಾಮ್ ಬರೀತಿರ್ತಾರೆ. ಒಂದು ಸಮುದಾಯನೋ ಒಂದು ಕೆಟಗರಿಗೋಸ್ಕರ ಒಂದು ಇವ್ರಿಗೆ ಮಾಡುವಂತ ಅನ್ಯಾಯ ಎಲ್ಲರಿಗೂ ಸಮಸ್ಯೆ ಆಗಬಾರ್ದು. ಇದನ್ನ ಕೂಡಲೇ ಸರಿಪಡಿಸಿದ್ರೆ ಒಂದು ರೀತಿ ಉತ್ತಮ ಆಗುತ್ತೆ. ಇಲ್ಲ ರೆಕ್ರೂಟ್ಮೆಂಟ್ಗೆ ಸ್ಟೇ ಮಾಡಿಸಿದ್ರು ಅಂದ್ರೆ ಖಂಡಿತವಾಗಿ ಈ ಒಂದು ಸಮಸ್ಯೆಯಿಂದ ಮತ್ತಷ್ಟು ಸಮಸ್ಯೆಗಳು ಉದ್ಭವಿಸ್ತವೆ. ಅದರಿಂದ ಕೂಡಲೇ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ DPR ಸೆಕ್ಷನ್ ಆಗಿರ್ಬೋದು, ಇದಕ್ಕೆ ಯಾರ್ಯಾರು ಇದಕ್ಕೆ ಕಾರಣೀಭೂತರಿದ್ದೀರಾ ನೀವೆಲ್ಲರೂ ಕೂಡ ಕ್ವಿಕ್ ಆಗಿ ಆಕ್ಷನ್ ತೆಗೆದುಕೊಂಡು ಇದನ್ನ ಸರಿಪಡಿಸ್ಬೇಕು. ಇಲ್ಲದೆ ಹೊರತು ಮತ್ತೆ 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 ಸಮಸ್ಯೆ ಆಗೋದು, ಕೋರ್ಟ್ಗೆ ಹೋಗೋದು, ಕೋರ್ಟ್ ಅಲ್ಲಿ ಪೆಂಡಿಂಗ್ ಆಗೋದು. ಹಿಂಗೆ ಆದ್ರೆ ಎಷ್ಟು ಸಲ ಅಂತ ಇದನ್ನ ಎಕ್ಸಾಮ್ಸ್ಗೆ ಓದೋದು, ಎಷ್ಟು ವರ್ಷ ಅಂತ ಕಾಯೋದು. ಆಲ್ರೆಡಿ KS ಆಯ್ತು, ಈಗ ಮತ್ತೆ CTA PDO ಇದೆ ರಿಸರ್ವೇಶನ್ ಕೇಸಲ್ಲಿ 56% ಅಲ್ಲಿ. ಇವರು ಸರ್ಕಾರದವರಿಗೆ ಒಂದು ಸಾಮಾನ್ಯ ಅರಿವಿರ್ಬೇಕು, ನಾವು ಹೆಂಗ್ ರೆಕ್ರೂಟ್ಮೆಂಟ್ ಮಾಡ್ತಾ ಇದೀವಿ, ಏನ್ ಪಾಯಿಂಟ್ ಅಲ್ಲಿ ಇದು ನಾಳೆ ಸಮಸ್ಯೆ ಆಗುತ್ತೆ. ಒಂದು ಕಾನೂನು ಕೋಶ ಅನ್ನೋದು ಕೂಡ ಇರುತ್ತೆ ಲೀಗಲ್ಸ್ ಅಲ್ಲಿ ಇವ್ರ ಹತ್ರ, ಅಲ್ಲೂ ಕೂಡ ಇವರಿಗೆ ಸರಿಯಾದ ಮಾಹಿತಿ ಇರಲ್ವೇನೋ ಅಂತ ನಮ್ಗೆ ಅನ್ಸುತ್ತೆ. KPSC ಅಲ್ಲೂ ಕೂಡ ಇದ್ದಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ, ಅವರ ಮೂಲಕ ಒಂದಿಷ್ಟು ಮಾಹಿತಿ ತೆಗೆದುಕೊಳ್ಬೇಕು. ಏನು ಇಲ್ಲ, ಅವ್ರಿಗೆ ಏನ್ ಬೇಕೋ ಅವಾಗ ರಿಸಲ್ಟ್ ಮಾಡೋದು, ಏನ್ ಬೇಕೋ ಪಾಯಿಂಟ್ಗಳು ಮಾಡೋದು, ರೋಸ್ಟರ್ ಪಾಯಿಂಟ್ ನೇಮಕಾತಿ ಮಾಡ್ಕೊಂಡ್ಬಿಡೋದು. ಆಮೇಲೆ ಕೇಸ್ ಆದ್ಮೇಲೆ ಕೋರ್ಟ್ ಅಲ್ಲಿ ಅಲ್ದಾಡೋದು, ಅದಕ್ಕೊಂದಿಷ್ಟು ಖರ್ಚು ಮಾಡಿಸೋದು, ಮತ್ತೆ ವಿದ್ಯಾರ್ಥಿಗಳನ್ನ ನೋಯಿಸೋದು, ಇದೇ ಆಗಿದೆ.
ಇದು ಆಗಬಾರ್ದು. ಕೂಡಲೇ ಅದೇನಿದೆ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲ ಅಂತಂದ್ರೆ ಮತ್ತೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ಇದಂತೂ ತಪ್ಪಿದ್ದಲ್ಲ. ಹಾಗಾಗಿ ಇದು ಬಗೆಹರಿಯುತ್ತೆ, ಆದಷ್ಟು ಬೇಗ ಬಗೆಹರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಇತ್ತೀಚೆಗೆ ಅದರ ಬಗ್ಗೆ ಪತ್ರಿಕಾ ವರದಿ ಕೂಡ ಬಂದಿತ್ತು, ಅಲ್ಲೂ ಕೂಡ ಹೇಳಿದ್ದಾರೆ ನಾವು ಬಗೆಹರಿಸ್ತೀವಿ ಅಂತ DPR ಅಧಿಕಾರಿ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಾರೆಯಾಗಿ ಇಷ್ಟು ಮಾಹಿತಿ ಇದೆ. ಯಾರು 3A 3B ಕೆಟಗರಿಗೆ ಸಂಬಂಧಪಟ್ಟ ಆಸ್ಪಿರೆಂಟ್ಸ್ ಇದ್ದಾರೆ, ನೀವು ಕೂಡ ಈ ಕೂಡಲೇ ಅದರ ಬಗ್ಗೆ ಗಮನ ಹರಿಸಿ. ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಏನು ಮಾಡಲ್ಲ. ಕಳೆದ ಬಾರಿ ಆಲ್ರೆಡಿ ಅನ್ಯಾಯ ಆಗಿದೆ, ಈ ಬಾರಿ ಕೂಡ ಮತ್ತೆ ಮಾಡ್ತಾರೆ. ಮತ್ತೆ ಅದೇ ಸಮಸ್ಯೆ ಆದರೆ ನೀವು ಕಷ್ಟಪಟ್ಟು ಎಷ್ಟೇ ವರ್ಷ ಓದಿದ್ರು ಒಂದು ಹುದ್ದೆ ಕೂಡ ಸಿಗಲ್ಲ. ಪ್ಲೀಸ್ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಂಡು, ಯಾರು ಅದರ ಹೋರಾಟದ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ, ಏನು ಮಾಡ್ತಿದ್ದಾರೆ ಅವ್ರ ಜೊತೆ ಸೇರಿ ಮನವಿ ಮಾಡಿಕೊಂಡು ಕೂಡಲೇ ಅದನ್ನು ಬಗೆಹರಿಸ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೆದು ರಿಕ್ರೂಟ್ಮೆಂಟ್ ಅನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.